ಸರ್ಕಾರದ ಖಜಾನೆ ಬಗ್ಗೆ ಸುಳ್ಳು ಹೇಳಿಕೆ ನೀಡುವುದು ಸರಿಯಲ್ಲ. ರಾಜಕಾರಣಿಗಳು ಅಂತ ಹೇಳ್ಬಿಟ್ಟು ಅಧಿಕಾರ ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳ್ಕೊಂತಿರೋದು. ಸಚಿವ ಸೋಮಣ್ಣ ವಿರುದ್ಧ ಶಾಸಕ ಎಸ್ಆರ್ ಶ್ರೀನಿವಾಸ್ ವಾಗ್ದಾಳಿ. ಸೋಮಣ್ಣ ಅವ್ರು ಬಂದು ನಮ್ಗೆ ಹೊಗಳ್ತಾರ, ನಾವು ನೋಡಿ ಇನ್ನು ಸೋಮಣ್ಣ ಚೆನ್ನಾಗಿ ಕೆಲಸ ಮಾಡ್ತಾರೆ, ಮಾಡಿರೋದನ್ನ ಹೇಳ್ತೀವಿ. ಅಟ್ಲೀಸ್ಟ್ ಅದನ್ನ ಇರೋದನ್ನ ನೇರವಾಗಿ ಹೇಳೋದನ್ನ ಕಲ್ತ್ಕೊಬೇಕು. ಗುಬ್ಬಿ ಪಟ್ಟಣದ ಬಿಲ್ಲೇಪಾಳ್ಯ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು. ಈ ವೇಳೆ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೆ ನಮ್ಮ ಬೆಂಬಲವಿದ್ದು 33% ಬದಲಾಗಿ 50% ಮೀಸಲಾತಿ ನೀಡಿದರೆ ಇನ್ನಷ್ಟು ಉತ್ತಮವಾಗಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಭೂಮಿ ಪೂಜೆಯನ್ನ ನೆರವೇರಿಸಿ ಬಳಿಕ ಮಾತನಾಡಿದ ಅವರು, ಬಿಲ್ಲೇಪಾಳ್ಯದಲ್ಲಿ ರಸ್ತೆ ಕಾಮಗಾರಿಗೆ 37 ಲಕ್ಷ, ಬಲದಂಡೆ ಅಭಿವೃದ್ಧಿಗೆ 75 ಲಕ್ಷ, ಬಸವನಗರ ರಸ್ತೆ ಕಾಮಗಾರಿಗೆ 1 ಕೋಟಿ, ಸುಭಾಷ್ ನಗರ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಅಂಗನವಾಡಿ ಕಟ್ಟಡಗಳಿಗೆ 69 ಲಕ್ಷ ಹಾಗೂ ಪಟ್ಟಣದ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣಕ್ಕೆ 9 ಕೋಟಿ ಅನುದಾನವನ್ನ ನೀಡಲಾಗಿದೆ ಎಂದಿದ್ದಾರೆ. ಅದಕ್ಕೋಸ್ಕರ ಈಗ ಬಸ್ ಸ್ಟ್ಯಾಂಡ್ಗೆ 30 ಕೋಟಿ ರೂಪಾಯಿ ಹಾಕಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ವಿ. ಮತ್ತೆ ಬಸವನಗರ ಒಂದು ಇಂಟೀರಿಯರ್ ರೋಡ್ಗೆ 1 ಕೋಟಿ ರೂಪಾಯಿ ಹಾಕಿದ್ವಿ. ಮತ್ತೆ 3 ಅಂಗನವಾಡಿ ಕೇಂದ್ರಗಳು 25 ಲಕ್ಷ ರೂಪಾಯಿ ಹಾಕಿ ಅಂಗನವಾಡಿ ಮಾಡ್ತಾ ಇದ್ವಿ. ಮತ್ತೆ ಅಲ್ಲಿ ತೋಟದ ಸಾಲಲ್ಲಿ ಚರಂಡಿ ಬ್ಲಾಕ್ ಆಗಿತ್ತು. ಕೋಡಿ ನೀರು ಹೋಗೋಕ್ಕೆ ಚರಂಡಿ ಇರಲಿಲ್ಲ. ಆ ಚರಂಡಿ ಮತ್ತೆ ಕಾಂಕ್ರೀಟ್ಗೆ ಅಲ್ಲಿ ಕೂಡ ಅಮೌಂಟ್ ಹಾಕಿ ಇಲ್ಲೇಪಾಳ್ಯ ರದ್ದಿ ಮಧ್ಯದ ಒಂದು ಸ್ವಲ್ಪ ಬಿಟ್ಟಿದ್ದು, ಅದೊಂದು ಹಾಕಿ ಎಲ್ಲ ಕಾಮಗಾರಿ ಯಾವ ತರ. ಇನ್ನು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮಹಿಳೆಯರು ಮುನ್ನಡೆತಾ ಇದ್ದು, ನಮ್ಮ ತಾಲೂಕಿನಲ್ಲಿ ಸಹ ಮಹಿಳಾ ಅಧಿಕಾರಿಗಳೇ ಹೆಚ್ಚಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯೂ ಸರಿಯಾಗಿದೆ. 2029ರ ಲೋಕಸಭಾ ಚುನಾವಣೆಯ ವೇಳೆಗೆ ಮಹಿಳಾ ಮೀಸಲಾತಿ ಹಾಗೂ ಕ್ಷೇತ್ರ ವಿಂಗಡಣೆ ಜಾರಿಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ಇನ್ನು ಇದೇ ವೇಳೆ ವಿ ಸೋಮಣ್ಣ ಅವರ ಹೇಳಿಕೆ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ ಎಂದು ಸುಳ್ಳು ಹೇಳಿಕೆ ನೀಡುವುದು ಸರಿಯಲ್ಲ. ಅಧಿಕಾರಕ್ಕಾಗಿ ತಪ್ಪು ಮಾಹಿತಿ ನೀಡುವುದು ಮುಂದಿನ ಪೀಳಿಗೆಗೆ ಹಾನಿಕಾರಕ ಎಂದು ಟೀಕಿಸಿದರು. ಮಹಿಳಾ ಮೀಸಲಾತಿ ವಿಚಾರ ಸಂಬಂಧಪಟ್ಟಂಗೆ ಮಸೂದೆ ಜಾರಿ ತರೋಕೆ ಏನೋ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ಪಕ್ಷದ ಸಂಸದರಿಗೂ ಕೂಡ ಕರೆ ಕೊಟ್ಟವ್ರೆ. ಮಹಿಳಾ ಮೀಸಲಾತಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಆಗಬೇಕು, ಮಹಿಳಾ ಮೀಸಲಾತಿ ಆಗಬೇಕು. ನಾವು ನಮಗಿನ್ನ 1% ಜಾಸ್ತಿ ಅವ್ರ ಮಹಿಳೆಯರು ಅವರಿಗೆ ಕೊಡಲಿಲ್ಲ ಅಂದ್ರೆ ಹೆಂಗಾಗುತ್ತೆ? 50% ಕೊಡಬೇಕು. ಈಗ 33% ಕೊಡ್ತಾವ್ರೆ, ಅದ್ರ ಬದಲು 50% ಕೊಟ್ಟರು ಒಳ್ಳೇದು. ಈಗ ಎಲ್ಲ ರಂಗದಲ್ಲೂ ಮಹಿಳೆಯರೇ ಮುಂದಿರ್ತಕ್ಕಂಥದ್ದು. ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಲ್ಲಿ ಮಹಿಳೆಯರೇ ಪೂರ ಅವರೇ ಇರ್ತಕ್ಕಂಥದ್ದು. ಅದರಿಂದ ಅವರಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಷೇತ್ರ ಪುನರ್ವಿಂಗಡಣೆ ಆಗದೇನೆ ಮಹಿಳಾ ಮೀಸಲಾತಿ ಮಾಡೋದು ಸರಿಯಲ್ಲ, ಅದು ತಪ್ಪು. ಎರಡು ಅಟ್ ಎ ಟೈಮ್ ಮಾಡ್ತಾರೆ ಅಂತ ನಮಗಿರ್ತಕ್ಕಂಥ ಮಾಹಿತಿ. 2029ಕ್ಕೆ ಲೋಕಸಭಾ ಚುನಾವಣೆ ಇದೆ. ಆ ಚುನಾವಣೆ ಅಷ್ಟೊತ್ತಿಗೆ ಪುನರ್ವಿಂಗಡಣೆ ಮಾಡಿ ಮಹಿಳಾ ಮೀಸಲಾತಿ ಜಾರಿ ತರ್ತಕ್ಕಂಥದ್ದು ಮಾಡ್ತಾರೆ. ಸಚಿವ ಸ್ಥಾನಕ್ಕೆ ಪಟ್ಟಿಡಿದು ಈಗ ಹೈಕಮಾಂಡ್ ಭೇಟಿಗೆ ಶಾಸಕರು ಹೋಗಿದ್ದಾರೆ. ಆರ್ ಅಶೋಕ್ ಹೇಳ್ತಾರೆ ಇದೊಂದು ಒಳಜಗಳ, ಒಬ್ಬರು ಇದು CM ಅನ್ನ ಬದಲಾವಣೆ ಮಾಡಲಿಕ್ಕೆ ಹೋಗುವಂತ ಸುಮ್ಕೆ ಲಾಬಿ ಮಾಡ್ತಾವ್ರೆ, ಸಚಿವ ಸ್ಥಾನ ಲಾಬಿ ಮಾಡ್ತಾವ್ರೆ ಅಂತ ಹೇಳಿ ಟೀಕೆ ಮಾಡ್ತಾರೆ. ಅವರು 2 ಸಾರಿ BJP ಅವರು ಅಧಿಕಾರಕ್ಕೆ ಬಂದಿದ್ರು. ಎಷ್ಟೆಷ್ಟು ಜನ ಚೀಫ್ ಮಿನಿಸ್ಟರ್ ಆಗಿದ್ರು ಅವರು. ಅವ್ರದ್ದು ಯಾವ ಜಗಳ? ಎಲ್ಲ ಒಂದು ಪಕ್ಷ ಅಂದಾಗ ಎಲ್ರಿಗೂ ಆಸೆ ಇರುತ್ತೆ, ಕೇಳ್ತಾ ಇರ್ತಾರೆ. ಅವೆಲ್ಲ ಸಹಜವಾಗಿ ನಡೀತಕ್ಕಂಥ ಪ್ರಕ್ರಿಯೆಗಳು. ಈಗ 2.5 ವರ್ಷದ ಮೇಲಾಯಿತು, ಬೇರೆಯವ್ರಿಗೆ ಅವಕಾಶ ಕೊಡಲಿ ಅಂತ ಹೇಳ್ಬಿಟ್ಟು ಕೇಳೋದ್ರಾಗ ಅದ್ರಾಗ ಏನು ತಪ್ಪೇನಿದೆ, ಕೇಳ್ತಾರೆ. ತುಮಕೂರು ಜಿಲ್ಲೆಗೆ ಏನಾದ್ರು ಅವಕಾಶ ಇದೆಯಾ ಅಂತ ಮೋಸ್ಟ್ಲಿ ಮಾಡ್ಕೊಂಡು ಬರ್ಬೋದೇನೋ ಗೊತ್ತಿಲ್ಲ. ದುಡ್ಡಿಂದಲೇ ಕೆಲಸಗಳಾಗ್ತವೆ ಸರ್. ಸುಮ್ಮನೆ ಈ ವಿರೋಧ ಪಕ್ಷದವ್ರು ಏನು ಹೇಳ್ಬೇಕು? ದುಡ್ಡಿಲ್ಲ ಅಂತಲೇ ಹೇಳ್ಬೇಕು. ಅದು ಹೇಳ್ಬೇಕು ವಿರೋಧ. ಈಗ ಸೋಮಣ್ಣ ಅವ್ರು ಬಂದು ನಮ್ಗೆ ಹೊಗಳ್ತಾರ, ನಾವು ನೋಡಿ ಇನ್ನು ಸೋಮಣ್ಣ ಚೆನ್ನಾಗಿ ಕೆಲಸ ಮಾಡ್ತಾರೆ, ಮಾಡಿರೋದನ್ನ ಹೇಳ್ತೀವಿ. ಅಟ್ಲೀಸ್ಟ್ ಅದನ್ನ ಇರೋದನ್ನ ನೇರವಾಗಿ ಹೇಳೋದನ್ನ ಕಲ್ತ್ಕೊಬೇಕು. ನಾವು ರಾಜಕಾರಣಿಗಳು ಅಂತ ಹೇಳ್ಬಿಟ್ಟು ಅಧಿಕಾರ ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳ್ಕೊಂತಿರೋದು, ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರ ಕೆಲಸ ಹೇಳೋದು, ಇದೆಲ್ಲ ಸರಿಯಾದ ನಾವು ಮುಂದಿನ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನನೇ ಕೊಡ್ತಾ ಇಲ್ಲ ನಾವು ರಾಜಕಾರಣಿ. ಎಲ್ಲ ಗೋಸಿಂಬೆ ಥರ ಹೇಳೋದು. ನನಗೆ ಅಧಿಕಾರ ಸಿಕ್ಕಿದಾಗ ನಾನೊಂಥರ ಮಾತಾಡೋದು, ನನಗೆ ಅಧಿಕಾರ ಸಿಗದಲ್ಲಿ ಇದ್ದಾಗ ಒಂಥರ ಮಾತಾಡೋದು. ಇವೇನಿವು ಇವ್ರಿಗೆ ಉಗಿಯಲ್ವ? ಕ್ಯಾಕ್ರಿಸ್ ಮಕ್ಕ ಜನ ಉಗಿತಾರೆ. ಸಂಪುಟ ವಿಸ್ತರಣೆ ಏನಾದರೂ ಆಗುತ್ತಾ ಸರ್? ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಇನ್ನು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ, ಮುಖಂಡರಾದ ಸಾದಿಕ್, ಮಂಗಳಮ್ಮ, ಉಂಡೇರಾಮಣ್ಣ, ಪಾಳ್ಯ ರಾಜಣ್ಣ ಸೇರಿದಂತೆ ಸಾರಿಗೆ ನಿಗಮದ ಅಧಿಕಾರಿಗಳು ಹಾಗೂ ಸ್ಥಳೀಯರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.